ಗೌರಿಗಳಂದ್ರೆ ಹೆಣ್ಮಕ್ಳು ಹಬ್ಬ ಅಲ್ವಾ, ಹಂಗಾಗಿ ಕಮ್ಮಿ ಕೊಡ್ಬೇಕಪ್ಪ ನೀವು. ಹೆಣ್ಮಕ್ಳು ನಾವು ವ್ಯಾಪಾರ ಮಾಡೋದು ಮೇಕ್ಸ್ ನೋ ಸೆನ್ಸ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಲಿತಿಕ್ಷಾ ಪಟೇಲ್. ವೆಲ್ಕಮ್ ಟು ಮೈ ಬ್ರ್ಯಾಂಡ್ ನ್ಯೂ ಯೂಟ್ಯೂಬ್ ಚಾನಲ್. ಇಂದು ಗಣೇಶ ಹಬ್ಬ. ಗಣೇಶನನ್ನ ನಾವೆಲ್ಲರೂ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಗಣೇಶ, ಲಂಬೋದರ, ಗೌರಿಪುತ್ರ, ಗಜಾನನ, ವಿಘ್ನೇಶ್ವರ, ವಿಘ್ನ ವಿನಾಶಕ, ಇನ್ನು ಮುಂತಾದ ಹೆಸರುಗಳಿಂದ ಕರಿತೇವೆ. ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡ್ತೇವೆ. ಸೊ ಹಾಗೆ ನಾನು ಸಹ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿ ನನ್ನ ಹೊಸದಾದ ಯೂಟ್ಯೂಬ್ ಚಾನಲ್ನನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ನಲ್ಲಿ ಏನೆಲ್ಲ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾವು ಗೌರಿ ಗಣೇಶನನ್ನ ತಗೊಂಡ್ಬರೋಣ. ಹೆಣ್ಮಕ್ಳು ನಾವು ವ್ಯಾಪಾರ ಮಾಡೋದು ನಮ್ಮ ಹಬ್ಬ ಅಲ್ವಾ, ಗೌರಿಗಳಂದ್ರೆ ಹೆಣ್ಮಕ್ಳು ಹಬ್ಬ ಅಲ್ವಾ, ಹಂಗಾಗಿ ಕಮ್ಮಿ ಕೊಡ್ಬೇಕಪ್ಪ ನೀವು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೌರಿಗಳಂದ್ರೆ ಹೆಣ್ಮಕ್ಳು ಹಬ್ಬ ಅಲ್ವಾ, ಹಂಗಾಗಿ ಕಮ್ಮಿ ಕೊಡ್ಬೇಕು. ಹೇಳಿ ಬೇಕಾ? ಇಲ್ಲ ಮುನ್ನೂರು ಕೊಡಿ, ನಾನಿಲ್ಲ 500 ಕೊಡ್ತೀನಮ್ಮ. ಕೊಡಮ್ಮ 500. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅಂಕಲ್ಗೆ ನಾವು 500 ರುಪೀಸ್ ಕೊಡ್ತಾ ಇದ್ದೀವಿ. ಸೊ ನೀವು ನನ್ನ ಚಾನೆಲ್ನಲ್ಲಿ ಏನೆಲ್ಲ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಟ್ರಾವೆಲಿಂಗ್, ಕುಕಿಂಗ್, ಸ್ಕಿನ್ ಕೇರ್ ಟಿಪ್ಸ್ ಇನ್ ಮೈ ಡೈಲಿ ರೂಟೀನ್, ಫ್ಯಾಷನ್, ಯೋಗ, ಇನ್ನು ಹಲವಾರು ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದು ಸಹ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬಾ ಲೇಟಾಗಿ ಹೋಯ್ತು. ಮನೆಗೆ ಬರೋ ಅಷ್ಟೊಳಗಡೆ 9 o'clock ಹೋಗೋಯ್ತು. ಎಲ್ಲ ಗಣೇಶ ಗೌರಿ ಎಲ್ಲ ತಗೊಂಡು ಬರೋ ಅಷ್ಟೊಳಗಡೆ ತುಂಬಾ ಟೈಮ್ ಆಗೋಯ್ತು. ಆ್ಯಕ್ಚುಲಿ ಹೆವಿ ಕ್ರೌಡ್ ಇತ್ತು. ಇವಾಗ ಜಸ್ಟ್ ಬಂದು ಡ್ರೆಸ್ ಏನು ಚೇಂಜ್ ಮಾಡ್ದಂಗೆ ಹಾಗೆ ಕೂತಿದ್ವಿ. ಲೈಕ್ ಊಟ ಮಾಡಿಕೊಂಡು ಇವಾಗ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇತ್ತು. ಸೊ ಅದನ್ನ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ಬಿಡೋಣ. ಸೊ ನಾಳೆ ಈಸಿ ಅನ್ಸುತ್ತೆ ಅವಾಗ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಕೂತಿದ್ವಿ. ಪ್ಯಾಕಿಂಗ್ ಮಾಡಲಿಕ್ಕೆ ಹಲೋ. ಸೊ ಏನ್ ಗೊತ್ತಾ, ಇವಾಗ ಅರಿಶಿನ ಕುಂಕುಮ ಮತ್ತೆ ಬಳೆ ಎಲ್ಲ ಹಾಕ್ಲಿಕ್ಕೆ ಪ್ಯಾಕ್ ಮಾಡೋದಕ್ಕೆ ಈ ತರ ಪೌಚಸ್ ನ ತಗೊಂಡ್ಬಂದಿದೀವಿ. ಸೊ ಇದ್ರೊಳಗಡೆ ಬಳೆಗಳು ಮತ್ತೆ ಏನು ಅರಿಶಿನ ಕುಂಕುಮ ಮತ್ತೆ ಅಡಿಕೆ ಮತ್ತೆ ವೀಳ್ಯದೆಲೆ ಹಾಕೋಣ ಅಂತ. ಕೈ ಕಟ್ ಕೊಡೋದು ಇವಾಗ ಮಮ್ಮಿ ಇದು ಅಕ್ಷತೆ ಇದ್ರೊಳಗಡೆ ಹಾಕೋಣ. ಹಂಗಾದ್ರೆ ಅದೇ ಅಕ್ಷತೆ ಇದ್ರೊಳಗಡೆ ಹಾಕೋಣ. ನಾವು ಜಿಪ್ ಕವರ್ ತರ್ಬೇಕಾಗಿತ್ತಲ್ಲ, ಮತ್ತೆ ಹೋಯ್ತು. ಏನಾಗಲ್ಲ, ಹಾಕು ನಡಿಯತ್ತೆ. ಸಾಕಲ್ವಾ? ಇಷ್ಟ ಹಾಕಿದ್ರೆ ಸ್ವಲ್ಪ ಸಾಕಲ್ಲ ಮಮ್ಮಿ? ಈ ಥರ ಕುಂಕುಮದ ಪ್ಯಾಕ್. ಅಡಿಕೆ ಹಾಕಾಯ್ತು. ಹಾಕಿದ್ಯಾ? ವೀಳ್ಯದೆಲೆ ಅವೆಲ್ಲ ತಡಿ ಕೊಡ್ರಿ. ಮತ್ತೆ ಇದೇನಿಕ್ಕೆ ವೀಳ್ಯದೆಲೆ ಹಾಕಿದ್ರೆ ಜಾಸ್ತಿ ಆಗುತ್ತಾ? ಇಲ್ಲ, ಕರೆಕ್ಟ್ ಆಗುತ್ತೆ. ಹಿಂಗೇನು ಅನ್ಸಲ್ಲ. ಅಲ್ಲ, ಕೆಲವು ವೀಳ್ಯದೆಲೆಗಳು ಉದ್ದ ಇರುತ್ತೆ ಗೊತ್ತಾ? ಸೊ ಅದಕ್ಕೆ ನನಗನ್ಸಿದೆ ಏನಂದ್ರೆ ವೀಳ್ಯದೆಲೆ ಮತ್ತೆ ಬಾಳೆಹಣ್ಣು ಏನಿದೆಯಲ್ಲ ಅದನ್ನ ಇಟ್ಬಿಟ್ಟು ಇದನ್ನ ಹಿಂಗ್ ಇಟ್ಕೊಡೋದು ಅಂತ. ಸೊ ಆ ತರ ಇದ್ರೊಳಗಡೆ ಬೇಡ ಅಂತ ನನ್ಗನ್ಸಿದ್ದು. ಪರ್ಸನಲಿ ಫೆಲ್ಟ್ ಲೈಕ್ ಅಡಿಕೆ ಇದ್ರೊಳಗಡೆ ಹಾಕೋಣ, ನಡೆಯುತ್ತೆ. ವೀಳ್ಯದೆಲೆನ ಹಂಗೇನೆ ಕೊಡೋಣ ಅಂತ. ಸೊ ಅದು ಬೆಟರ್ ಅಲ್ಲ. ಹಿಂಗೆ ಟೈಮ್ ಮಾಡ್ಬಿಡೋಣ ಇಷ್ಟೆಲ್ಲ. ಅರಿಷ್ಟ ಕುಂಕುಮ ಒಂದಷ್ಟೇ 1 ಗಂಟೆಯಿಂದ
ತುಂಬ ಏನು ಕಟ್ಬೇಡ, ಅಂದರೆ ಫಟಾಫಟ್ ಆಗುತ್ತೆ ಕೆಲಸ. ಅದಕ್ಕೆ ಬಳೆ ಹಾಕಿಲ್ಲ ಚಿರಿ ಹಾಕು. ಆ್ಯಂಡ್ ಹಿಂಗೆ ಇಡಬೇಡ, ಅದನ್ನ ಫೋಲ್ಡ್ ಮಾಡಿ ಹಾಕು. ಯಾವ್ದೇನು ಇದಾ ಅರಿಶಿನ ಸ್ಟ್ರೈಟ್ ಇಡೋದು ಬೇಡ ಅಂತ. ಸ್ಟ್ರೈಟ್ ಇಟ್ಟರೆ ಅದು ಕಟ್ಟೋದಕ್ಕೆ ಚೆನ್ನಾಗಲ್ಲ. ಹಂಗೆ ನೀನು ಕಟ್ಬೋದು ನೋಡಲಿ. ಆ್ಯಕ್ಚುಲಿ ಹಂಗೆ ಹಾಕೋದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಸೊ ನಿಮ್ಮ ಮನೆಯಲ್ಲಿ ನೀವು ಹೇಗೆಲ್ಲ ಗಣೇಶ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತೀರಾ ಆ್ಯಂಡ್ ಗಣೇಶ ಗೌರಿನ ಹೊಟ್ಟಿಗೆ ತರ್ತೀರಾ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ? ಆಕ್ಚುಲಿ ಒಂದೊಂದು ಸೈಡ್ ಒಂದೊಂದು ತರ ಅಂತ ಹೇಳ್ತಾರೆ, ನನಗೆ ಗೊತ್ತಿರ್ಲಿಲ್ಲ, ಇವಾಗ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಮೊದಲು ಗಣೇಶನನ್ನ ತರ್ತಾರಂತೆ, ಗಣೇಶನ್ ತಂದಾದ್ಮೇಲೆ 3 ದಿನ ಆದ್ಮೇಲೆ ಗೌರಿ ತರ್ತಾರಂತೆ. ಬಟ್ ಈ ಕಡೆ ನಮ್ ಸೈಡ್ ಎಲ್ಲ ನಾವ್ ಹೇಗ್ ಮಾಡ್ತೀವಿ ಅಂತ ಅಂದ್ರೆ, ಮೊದಲು ಗೌರಿ ತರ್ತೀವಿ. ಬೆಳಗ್ಗೆ ಬೇಗನೆ ಎದ್ದು ಗಂಗೆ ಮತ್ತೆ ಗೌರಿನ ನಾವು ತರ್ತೀವಿ. ಅದಾದ ನಂತರ ನಾವು ಗಣೇಶನ ತರ್ತೀವಿ. ಬಟ್ ಈ ಸಲ 2 ಒಟ್ಟಿಗೆ ಬಂದಿದೆ, ಗಣೇಶ ಮತ್ತೆ ಗೌರಿ ಹಬ್ಬ 2 ಒಟ್ಟಿಗೆ ಬಂದಿದೆ. ಸೊ ಅಂದಾಗಿ ಒಂದೇ ದಿನ ತರಬೇಕು. ಬಟ್ ಬೆಳಗ್ಗೆ ಏನು ಸೂರ್ಯ ಮೂಡೋದಿಕ್ಕೂ ಮುಂಚೆ ಗೌರಿನ ಮನೆ ಒಳಗೆ ತುಂಬಿಸ್ಕೊಬೇಕು, ಬಾಗ್ಲ ಪೂಜೆ ಬಿಟ್ಟು ಅಂತ ಹೇಳ್ತಾರೆ ಹಿಂದೆ ಎಲ್ಲ. ಸೊ ನಾವ್ ಈ ಸೈಡ್ ಆತರ ಮಾಡ್ತೀವಿ. ಅವ್ರಿಗೆ ಬಾಗಣ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಅದನ್ನ ಕೇಳಂತೂ ನನ್ಗೆ ಇನ್ನ ಆಶ್ಚರ್ಯ ಆಯ್ತು. ಸೊ ನೀವೆಲ್ಲ ಹೇಗ್ ಮಾಡ್ತೀರಾ ಪೂಜೆನ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಓಕೆನಾ? ಸೊ ಫೈನಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತು. ಲೈಕ್ ಈ ತರ ಪ್ಯಾಕಿಂಗ್ ಇದೆ. ಈ ಪ್ಯಾಕಿಂಗ್ ಅಲ್ಲಿ ಅರಿಶಿನ ಕುಂಕುಮ ಇದೆ ಅಂಡ್ ಹಸ್ರುಗಾಜ್ ಬಳೆ ಇದೆ, ಆಮೇಲೆ ಅಕ್ಷತೆ ಕಾಳು ಮತ್ತೆ ಅಡಕೆ ಇದೆ. ಈ ತರ ಪ್ಯಾಕಿಂಗ್ ಮಾಡಿದೀವಿ. ಸೊ ನೀವು ಹೇಗೆಲ್ಲ ಪ್ಯಾಕಿಂಗ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಹೇಳಿ, ಓಕೆನಾ? ಏನು ಇದ್ರಾಗೆಲ್ಲ ಮಾಡಲ್ಲ, ಸಿಂಪಲ್ ಆಗಿ ಎಲ್ಲ ಇಡ್ತೀವಿ. ತುಂಬಾ ಏನು ಓವರ್ ಆಗಿ ಏನು ಇಡೋದಿಕ್ ಹೋಗಲ್ಲ. ಹೌದು. ಅಂಡ್ ಗೌರಿ ದಾರ ಏನಿರುತ್ತಲ್ಲ, ಇದನ್ನ ಹಾಕೋಣ ಅಂತ ಅನ್ಕೊಂಡ್ವು ಅದ್ರೊಳಗಡೆ. ಬಟ್ ಅದ ಒಳಗಡೆ ಹಾಕೋದಕ್ಕಿಂತ ಸುಮ್ನೆ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಇಡ್ತಾರೆ ಅಂತ ಸೊ ಅವ್ರ ಕೈಗೆ ಕಟ್ಟಿದ್ರೆ ಬೆಟರ್ ಅಂತ ಅನ್ಕೊಂಡ್ವು ನಾವ್. ಆಮೇಲೆ ಸೊ ಅದ್ ಬೇಡ, ಅದ್ರೊಳಗಡೆ ಹಾಕೋದು ಅನ್ಕೊಂಡ್ ಸುಮ್ನೆ ಆದ್ವು ಈ ತರ. ಇನ್ನ ಗೌರಿ ಗಣೇಶ ಹಬ್ಬಕ್ಕೆ ಬರೋಣ. ಗಣೇಶನಿಗೆ ಗಜಾನನ ಎಂಬ ಹೆಸರು ಹೇಗೆ ಬಂತು ಅಂತ ನಾನು ನಿಮಗೆ ತಿಳಿಸ್ತೀನಿ. ಪೂರ್ವದಲ್ಲಿ ಆನೆ ರೂಪದಲ್ಲಿ ಇದ್ದ ಗಜಾಸುರ ಎಂಬ ರಾಕ್ಷಸ ಶಿವನಿಗಾಗಿ ಗಾಢವಾದ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಆ ತಪಸ್ಸಿಗೆ ಮೆಚ್ಚಿದ ಶಿವ ಗಜಾಸುರನ ಎದುರು ಪ್ರತ್ಯಕ್ಷವಾಗಿ ನಿನ್ನ ಕೋರಿಕೆ ಏನೆಂದು ಕೇಳ್ತಾನೆ. ಅದಕ್ಕೆ ಗಜಾಸುರ, ಸ್ವಾಮಿ, ನೀವು ಪ್ರತಿ ಕ್ಷಣ ನನ್ನ ಹೊಟ್ಟೆಯಲ್ಲಿ ನಿವಾಸವಾಗಿರಬೇಕು ಎಂಬುದೇ ನನ್ನ ಬಯಕೆ ಅಂತ ಹೇಳ್ತಾನೆ. ಭಕ್ತರು ಏನೇ ಕೇಳಿದ್ರೂ ಇಲ್ಲವೆನ್ನದೆ ಅನುಗ್ರಹಿಸುವುದು ಶಿವನ ಅಭ್ಯಾಸ. ಗಜಾಸುರನ ಕೋರಿಕೆಯಂತೆ ಶಿವನು ಗಜಾಸುರನ ಹೊಟ್ಟೆಯೊಳಗೆ ಪ್ರವೇಶವಾಗ್ತಾನೆ. ಕೈಲಾಸದಲ್ಲಿ ಪಾರ್ವತಿ ಶಿವನಿಗಾಗಿ ಕಾಯ್ತಾ ಇರ್ತಾಳೆ. ಕೊನೆಗೆ ಶಿವ ಗಜಾಸುರ ಎಂಬ ರಾಕ್ಷಸನ ಹೊಟ್ಟೆಯಲ್ಲಿ ಇದ್ದಾನೆ ಅಂತ ಗೊತ್ತಾಗತ್ತೆ. ಅದನ್ನ ತಿಳಿದ ಪಾರ್ವತಿ ದೇವಿ ವಿಷ್ಣುವಿನ ಬಳಿ ಹೋಗಿ ನಡೆದಿದ್ದನ್ನೆಲ್ಲ ಹೇಳಿ ವಿಷ್ಣುವಿನ ಬಳಿ ಸಹಾಯವನ್ನ ಬೇಡ್ತಾಳೆ. ವಿಷ್ಣು ಪಾರ್ವತಿ ದೇವಿಯನ್ನ ಸಮಾಧಾನಗೊಳಿಸಿ ಶಿವನ ವಾಹನವಾದ ನಂದಿಯನ್ನು ನನ್ನ ಬಳಿ ಕಳುಹಿಸು ಎಂದು ಪಾರ್ವತಿ ದೇವಿಗೆ ಹೇಳ್ತಾನೆ. ಬನ್ನಿ ಪೂಜೆಯನ್ನ ಮಾಡ್ತಾ ನನ್ನ ಕಥೆನ ಮುಂದುವರಿಸ್ತೀನಿ. ವಿಷ್ಣು ಎಲ್ಲಾ ದೇವತೆಗಳಿಗೆ ಒಂದೇ ಹತ್ರ ಸೇರುವಂತೆ ಸಂದೇಶವನ್ನ ಕಳಿಸ್ತಾನೆ. ನಂತರ ನಂದಿಯನ್ನ ಸುಂದರವಾಗಿ ಅಲಂಕಾರ ಮಾಡ್ತಾರೆ. ವಿಷ್ಣು ಎಲ್ಲಾ ದೇವತೆಗಳಿಗೆ ತುತ್ತೂರಿಯನ್ನ ಕೊಟ್ಟು ತಾನೂ ಸಹ ತುತ್ತೂರಿಯನ್ನ ಹಿಡಿದು ಗಜಾಸುರನ ಬಳಿ ಎತ್ತಿನ ಮೇಳವನ್ನ ಮಾಡಲಿಕ್ಕೆ ಹೊರಡ್ತಾರೆ. ಎತ್ತಿನ ಮೇಳವನ್ನು ನೋಡಿದ ಗಜಾಸುರನಿಗೆ ಸಂತೋಷವಾಗಿ, ಹೇ ಮಾನವ, ನಿನಗೆ ಏನಾದರೂ ಕೋರಿಕೆ ಇದ್ದರೆ ಕೇಳಿಕೊ, ನಾನು ಅದನ್ನು ಪೂರೈಸುತ್ತೇನೆ ಎಂದು ಹೇಳ್ತಾನೆ. ಅದಕ್ಕೆ ವಿಷ್ಣು, ಇವನು ನಂದಿ ಶಿವನ ದರ್ಶನ ಮಾಡಲು ಹಾತೊರೆಯುತ್ತಿದ್ದಾನೆ ಎಂದು ಗಜಾಸುರನಿಗೆ ಹೇಳ್ತಾನೆ. ಆಗ ಗಜಾಸುರನಿಗೆ ತನ್ನ ದಿವ್ಯ ದೃಷ್ಟಿಯಿಂದ ತನ್ನ ಮುಂದೆ ಇರುವುದು ವಿಷ್ಣು ಎಂದು ತಿಳಿಯುತ್ತೆ. ಆಗ ಗಜಾಸುರ ಆತನಿಗೆ ಸಾವು ತಪ್ಪಿದ್ದಲ್ಲ ಎಂದು ತಿಳಿದು ಶಿವನ ಬಳಿ ಒಂದು ಕೋರಿಕೆಯನ್ನ ಇಡ್ತಾನೆ. ಸ್ವಾಮಿ, ನನ್ನನ್ನು 3 ಲೋಕದಲ್ಲಿಯೂ ಸಹ ಪೂಜಿಸಬೇಕು, ಹಾಗೆ ನನ್ನ ಚರ್ಮವನ್ನು ನೀವು ಧರಿಸಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಶಿವ ಒಪ್ಪುತ್ತಾನೆ. ನಂತರ ವಿಷ್ಣು ಗಜಾಸುರನನ್ನು ಸಂಹಾರ ಮಾಡುವಂತೆ ನಂದಿಗೆ ಸನ್ನೆಯನ್ನು ನೀಡುತ್ತಾನೆ. ಆಗ ನಂದಿಯು ಗಜಾಸುರನ ಸಂಹಾರವನ್ನು ಮಾಡುತ್ತಾನೆ.
ಗಜಾಸುರನ ಸಂಹಾರ ಆದ ನಂತರ ಶಿವನು ನಂದಿಯ ಮೇಲೆ ಕುಳಿತು ಕೈಲಾಸಕ್ಕೆ ಹೊರಡುತ್ತಾನೆ. ಶಿವನ ಬರುವಿಕೆಯನ್ನು ತಿಳಿದ ಪಾರ್ವತಿ ಅಭ್ಯಂಗನ ಸ್ನಾನ ಮಾಡಲು ತಯಾರಾದರು. ಅದಕ್ಕೂ ಮೊದಲು ಪಾರ್ವತಿ ದೇವಿ ಮಣ್ಣಿನಿಂದ ಒಂದು ಪುಟ್ಟ ಬಾಲಕನ ಮೂರ್ತಿಯನ್ನು ತಯಾರಿ ಮಾಡುತ್ತಾಳೆ. ಪಾರ್ವತಿ ದೇವಿಯು ಆ ಮೂರ್ತಿಗೆ ಜೀವವನ್ನು ನೀಡುತ್ತಾಳೆ. ಅನಂತರ ಮಗು, ನಾನು ಸ್ನಾನಕ್ಕೆ ಹೋಗಿ ಬರುವ ತನಕ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಆ ಪುಟ್ಟ ಬಾಲಕ ಮುಖ್ಯ ದ್ವಾರದ ಬಳಿ ಕಾವಲು ಕಾಯಲು ನಿಲ್ಲುತ್ತಾನೆ. ಸ್ವಲ್ಪ ಸಮಯದ ನಂತರ ಶಿವ ಅಲ್ಲಿಗೆ ಬರುತ್ತಾನೆ. ತುಂಬಾ ಕಾಲಗಳ ನಂತರ ದಣಿದು ಬಂದ ಆ ಶಿವನು ಆ ಬಾಲಕನಲ್ಲಿ ಒಳಗೆ ಪ್ರವೇಶ ನೀಡುವಂತೆ ಕೇಳಿಕೊಳ್ಳುತ್ತಾನೆ. ಆದರೆ ಆ ಬಾಲಕ ಒಳಗೆ ಪ್ರವೇಶವನ್ನು ನೀಡಲು ಒಪ್ಪುವುದಿಲ್ಲ. ಅವರಿಬ್ಬರ ನಡುವೆ ಹೀಗೆ ವಾಗ್ವಾದ ನಡೆಯುತ್ತಲೇ ಇರುತ್ತದೆ. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಆ ಪುಟ್ಟ ಬಾಲಕನ ಶಿರಚ್ಛೇದನ ಮಾಡುತ್ತಾನೆ. ಅಷ್ಟರಲ್ಲಿ ಪಾರ್ವತಿ ದೇವಿ ಸ್ನಾನವನ್ನು ಮುಗಿಸಿ ಮುಖ್ಯ ದ್ವಾರದ ಬಳಿ ಬರುತ್ತಾಳೆ. ಮುಖ್ಯ ದ್ವಾರದ ಬಳಿ ಶಿವನು ಸಂಹರಿಸಿದ ಆ ಪುಟ್ಟ ಬಾಲಕನನ್ನು ನೋಡಿ ದುಃಖಿತಳಾಗುತ್ತಾಳೆ. ಅತೀ ಕ್ರೋಧದಿಂದ ಶಿವನಿಗೆ ನನ್ನ ಮಗನನ್ನು ಮರಳಿ ಕರುಣಿಸುವುದಿದ್ದರೆ ನಾನು ಈ ಇಡೀ ವಿಶ್ವವನ್ನೇ ನಾಶ ಮಾಡುತ್ತೇನೆ ಎಂದು ಬೆದರಿಸುತ್ತಾಳೆ. ನಿಜ ಏನೆಂದು ತಿಳಿಯದೆ ಎಂಥ ಅಪರಾಧ ಮಾಡಿದೆನು ನಾನು ಎಂದು ಯೋಚಿಸುವಾಗ ಶಿವನಿಗೆ ಗಜಾಸುರ ಹೇಳಿದ ಮಾತು ನೆನಪಾಗುತ್ತದೆ. ಗಜಾಸುರನ ಶಿರವನ್ನು ತಂದು ಆ ಪುಟ್ಟ ಬಾಲಕನಿಗೆ ಜೋಡಿಸಿ ಮರಳಿ ಪ್ರಾಣವನ್ನು ನೀಡುತ್ತಾರೆ. ಹಾಗೆ ಪುತ್ರ, ಇನ್ನು ಮುಂದೆ ನಿನ್ನ ಹೆಸರು ಗಜಾನನ. ನೀನು ಗಜಾನನ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗು ಎಂದು ಹೇಳಿದರು. ಇದಿಷ್ಟು ಗಣೇಶನಿಗೆ ಗಜಾನನ ಎಂಬ ಹೆಸರು ಹೇಗೆ ಬಂತು ಎಂಬ ಕಥೆ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾವು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಹೇಗೆಲ್ಲ ಆಚರಿಸಿದ್ವು ಅಂತ ನೋಡಿದಿರಾ. ಹಾಗೆ ಪುಟ್ಟ ಗಣೇಶನನ್ನ ನಮ್ಮ ಮನೆಗೆ ಹೇಗೆ ಬರ್ಮಾಡ್ಕೊಂಡ್ವು ಅಂತ ನೋಡ್ಕೊಂಬನ್ನಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ನೀವೆಲ್ಲ ಗೌರಿ ಗಣೇಶ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನನ್ನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿಯೂ ಸಹ ಫಾಲೋ ಮಾಡ್ಬೋದು. ಅದರ ಲಿಂಕ್ ಸಹ ಹಾಕಿರ್ತೇನೆ. ಮತ್ತೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳೊಂದಿಗೆ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ. ಅಂಟಿಲ್ ದೆನ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.